ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 13.5 ಎಕರೆ ಸ್ನೇಹಿತರೆ, ತಾರ್ ರೋಡ್ ಪಾಯಿಂಟ್, ಬೆಟ್ಟ ಗುಡ್ಡಗಳ ಪ್ರದೇಶ, ತುಂಬ ಲೊಕೇಶನ್ ತುಂಬ ಚೆನ್ನಾಗಿದೆ. ತಾರ್ ರೋಡ್ ಪಾಯಿಂಟ್ ಇದೆ. ಸ್ಟೇಟ್ ಹೈವೇಯಿಂದ ನಿಮಗೆ 300ರಿಂದ 400 ಮೀಟ್ರ್ ಆಗುತ್ತೆ ಸ್ನೇಹಿತರೆ. 300ರಿಂದ 400 ಮೀಟ್ರ್ ಆಗುತ್ತೆ. ತಾರ್ ರೋಡ್ ಟಚ್ಚೇ ಇದೆ ಸ್ನೇಹಿತರೆ. ಒಳ್ಳೆ ಸಾಯಿಲ್, ನಿಮಗೆ ಇದು ಬ್ಲ್ಯಾಕು ಬರಲ್ಲ, ರೆಡ್ಡು ಬರಲ್ಲ, ಎರಡು ಮಿಕ್ಸಿತ. ಇವೆಲ್ಲ ನಿಮಗೆ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಮರಳು ಮಿಶ್ರಿತ ಮಣ್ಣು. ಇವೆಲ್ಲಿ ತುಂಬ ಚೆನ್ನಾಗಿದೆ. ಲೊಕೇಶನ್ ಅಷ್ಟೇ A1 ಆಗಿದೆ. ಬೆಟ್ಟಗುಡ್ಡದ್ದು ಅದಕ್ಕೂ ಇಲ್ಲಿಗೂ ತುಂಬ ದೂರ ಇದೆ. ನಿಮಗೆ ವಿಡಿಯೋದಲ್ಲಿ ಪಕ್ಕದಲ್ಲಿ ಇರೋ ಮಟ್ಟಕ್ಕೆ ಕಾಣುತ್ತೆ ಸ್ನೇಹಿತರೆ. ಇಲ್ಲಿಂದನೂ ಕೂಡ ನಿಮಗೆ ದೂರ ಇದೆ. ಬೆಂಗಳೂರಿಗೆ ಇದು 135 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 75 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಗೆ 135 ಕಿಲೋಮೀಟರ್ ಆಗುತ್ತೆ. ಇವರು ಪರ್ ಎಕರ್ 22 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. 22 ಲಕ್ಷ ಹೇಳ್ತಾ ಇದ್ದಾರೆ ಪರ್ ಎಕರ್. ನೇರ ನಾವು ಓನರ್ ಹತ್ರನೇ ಕೂತ್ಕೊಳ್ಬೇಕಾರೆ ಮಾತಾಡೋಣ. ರೈಟ್ ಅಂತ ನಿಮಗೆ ಶವರಾಗಿ ಆಗುತ್ತೆ. ನಿಮಗೆ ಒಂದು ಸ್ಟೇಟ್ ಹೈವೇಗೆ ನಿಯರ್ ಆಗಿದೆ. ಸ್ಟೇಟ್ ಹೈವೇಗೆ ನಿಮಗೆ ಇದು ಹತ್ರ ಇದೆ. ಸಬ್ ರೋಡ್ ಆರುವೆ, ತಾರ್ ರೋಡು, ಡ್ಯಾಮ್ ರೋಡು, ನಿಮಗೆ ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ ಇದು. ಇಲ್ಲಿ ನೀರಾವರಿ ನಿಮಗೆ ಯಥೇಚ್ಛವಾಗಿದೆ ಸ್ನೇಹಿತರೆ. ನಿಮಗೆ ಇಲ್ಲೆಲ್ಲ 80ರಿಂದ 60-80ರಿಂದ ಒಳ್ಳೆ ನೀರು ಸಿಗುತ್ತೆ. ಯಾಕೆಂದರೆ ಡ್ಯಾಮ್ ನಿಯರ್ ಇದೆ. ಸುತ್ತಮುತ್ತ ಚಾನಲ್ಗಳು ಸುತ್ತಮುತ್ತ ಇರೋದರಿಂದ ನಮಗಿಲ್ಲಿ ಬೆಟ್ಟದ ಇದಕ್ಕೆ ಸುತ್ತಮುತ್ತ ಇರೋದರಿಂದ ನಮಗಿಲ್ಲಿ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಈ ಸುತ್ತಮುತ್ತ ಏನು ಕಬ್ಬು ಬೆಳೀತಾರೆ, ಭತ್ತ ಬೆಳೀತಾರೆ, ಅರಿಶಿನ ಬೆಳೀತಾರೆ, ಕೆಲವರು ತರಕಾರಿಗಳನ್ನ ಬೆಳೀತಾರೆ ಸ್ನೇಹಿತರೆ. ಇನ್ನೂ ಸ್ವಲ್ಪ ಜನ ಹೂ ಗಿಡಗಳನ್ನ ಹಾಕ್ಕೊಂಡು ಬೆಳೀತಾರೆ. ನಮಗೆ ಇಲ್ಲಿ ಕರೆಂಟ್ ಪೋಲ್ಗೆ ಯೋಚನೆ ಮಾಡೋಂಗಿಲ್ಲ. ಕರೆಂಟ್ ಪೋಲು ಕೂಡ ನಮಗೆ ಲ್ಯಾಂಡ್ ತನಕ ಕೂಡ ಬಂದಿದ್ದಾವೆ. ತಾರ್ ರೋಡ್ ಅಪ್ರೋಚ್ಗೂ ನಮಗೆ ಈಗ ಲೆಂತ್ ಕೂಡ ಇದೆ ನಿಮಗೆ. ಆಮೇಲೆ ಜನರಲ್ ಪ್ರಾಪರ್ಟಿ ಸ್ನೇಹಿತರೆ, ಇದು ನಿಮಗೆ ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ನಾವು ಕೂಡ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಆರಾಮಾಗಿ ಒಳ್ಳೆ ತೋಟ ನಿರ್ಮಾಣ ಮಾಡಲಿಕ್ಕೆ ಒಳ್ಳೆ ನೀರಿದೆ. ಸಾಮಾನ್ಯವಾಗಿ 190 ಭಾಗ ನಾನು ಹೇಳೋದೆಷ್ಟು, ಭೂಮಿ ಬೇಕಾದ್ರೆ ಹೆಂಗಾರ ಇರಲಿ, ನಮಗೆ ನೀರಿನ ವಾತಾವರಣ ಚೆನ್ನಾಗಿರಬೇಕು ಅಂತ. ನೀರಿನ ವಾತಾವರಣ ಚೆನ್ನಾಗಿದ್ದರೆ ನಾವು ಏನು ಬೇಕಾದ್ರೂ ಆ ಜಾಗದಲ್ಲಿ ನಾವು ಎಂಥ ಬೆಳೆ ಬೇಕಾದ್ರೂ ಬೆಳಿಬೋದು. ನೀರೇ ಇಲ್ಲ ಅಂತಂದರೆ ಭೂಮಿ ಎಷ್ಟು ಚೆನ್ನಾಗಿದ್ರು ಏನು ಬೆಳೆ ತೆಗೀಲಿಕ್ಕೆ ಆಗೋಲ್ಲ. ಹಂಗೆ ನಮಗೆ ಇದೇನಂತ ರೈಟ್ ಜಾಸ್ತಿನೂ ಅಲ್ಲ ಸ್ನೇಹಿತರೆ. ಯಾಕೆಂದರೆ ಸ್ಟೇಟ್ ಹೈವೇ ಇಂದ ನಿಮ್ಗೊಂದು 300ರಿಂದ 400 ಮೀಟ್ರ್ ಅಂತಂದ್ರೆ ಅಂಥ ದೂರ ಏನೂ ಅಲ್ಲ ಅದು. ಆಯಿತಾ, ಅಕ್ಕಪಕ್ಕ ಎಲ್ಲ ವ್ಯವಸಾಯ ಮಾಡ್ತಿದ್ದಾರೆ. ಪಕ್ಕದೆಲ್ಲ ಕಬ್ಬು ಹಾಕಿದ್ದಾರೆ. ಇನ್ನೂ ಸ್ವಲ್ಪ ಜನ ಒಳ್ಳೆ ತೋಟಗಳನ್ನ ನಿರ್ಮಾಣ ಮಾಡಿದ್ದಾರೆ. ನಾವು ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಾಮಾನ್ಯವಾಗಿ ಒಳ್ಳೆ ಕನಸು ಅಂತಿರುತ್ತೆ. ಕನಸುಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ನಮಗಿದು ನೋಡಿ, ಸುತ್ತಮುತ್ತ ನೋಡ್ತಾ ಇದ್ದಾರೆ. ನಿಮಗೆ ಒಳ್ಳೆ ತೋಟಗಳಿದ್ದಾವೆ, ಕಬ್ಬು ಬೆಳೆದಿದ್ದಾರೆ. ಅಂದರೆ ಇಲ್ಲಿನ ವಾತಾವರಣ ಪ್ರತಿಯೊಂದು ಕೂಡ ನಮಗಿಲ್ಲಿ ತುಂಬ ಯೋಗ್ಯವಾಗಿದೆ ಸ್ನೇಹಿತರೆ. ಜಾಗ ಚೆನ್ನಾಗಿದೆ. ಲ್ಯಾಂಡ್ ಕೂಡ ನಮಗೆ ಅಷ್ಟು ಸೂಪರಾಗಿದೆ. ತಾರ್ ರೋಡ್ ಅಪ್ರೋಚ್ ಇದೆ. ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿದೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ನೋಡಿ. ನಾವು ಒಬ್ಬರೇ ತಗೊಳ್ಳೋಕ್ಕೆ ಹಿಂಸೆ ಅನ್ನೋರು 2 ಪಾರ್ಟ ತೊಗೋಬೋದು ಸ್ನೇಹಿತರೆ. ಇಲ್ಲಿ ರೋಡ್ ಬಿಡ್ತು ಚೆನ್ನಾಗಿರೋದ್ರಿಂದ ನಮಗಿಲ್ಲಿ 2 ಭಾಗ ಮಾಡ್ಕೊಂಡು ಬೇಕಾದ್ರೆ ನಾವಿಲ್ಲಿ ಲ್ಯಾಂಡ್ನ ಪರ್ಚೇಸಿಂಗ್ ಮಾಡ್ಬೋದು. ನಿಮಗೆ ಪ್ರತಿಯೊಂದಕ್ಕೂ ಕೂಡ
ಹತ್ರ ಇದೆ. ಲೇಬರ್ ಪ್ರಾಬ್ಲಮ್ ಇಲ್ಲ. ಸಾಮಾನ್ಯವಾಗಿ ಎಲ್ಲ ಕೂಡ ಅಲ್ಲಿ ಸುತ್ತಮುತ್ತ ಎಲ್ಲ ವ್ಯವಸಾಯ ಮಾಡ್ತಿದ್ದಾರೆ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸ್ನೇಹಿತರೆ. ಲೇಬರ್ ಪ್ರಾಬ್ಲಮ್ ಇಲ್ಲ. ಬಸ್ ಫೆಸಿಲಿಟಿ ಚೆನ್ನಾಗಿದೆ. ಆ ರೋಡು ಬಸ್ಗಳೆಲ್ಲ ಹೋಗ್ತಾ ಇರ್ತವೆ. ಸ್ಟೇಟ್ ಹೈವೇ ಅಂದಾಗ ನಿಮಗೆ ಅರ್ಥ ಆಗುತ್ತೆ. ಬಸ್ಸಿನ ತೊಂದರೆ ಇಲ್ಲ. ಪ್ರತಿಯೊಂದು ಕೂಡ ಅಷ್ಟೇ. ಬಸ್ಲಿ ನಾವು ಮೇಯ್ನ್ ರೋಡ್ ಇಳ್ಕೊಂಡ್ರೆ ಅಲ್ಲಿಂದ ಒಂದು 300-400 ಮೀಟ್ರ್ ನಡ್ಕೊಂಡೇ ಬಂದ್ಬಿಡ್ಬೋದು ಸ್ನೇಹಿತರೆ. ಎಲ್ಲ ರೀತಿಯಲ್ಲೂ ಕೂಡ ನಮಗಿದು ಚೆನ್ನಾಗಿದೆ. ನೀವು ತೋಟ ಮಾಡಲಿಕ್ಕೂ ಒಳ್ಳೆ ಯೋಗ್ಯವಾಗಿರೋ ಭೂಮಿ ಅಂತೂ ಒಂದೇ ಫ್ಲ್ಯಾಟ್ ಆಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ಸುತ್ತಮುತ್ತ ನೋಡಿ ಬೆಟ್ಟ ಗುಡ್ಡಗಳ ಪ್ರದೇಶ ಒಳ್ಳೆ ತುಂಬ ಚೆನ್ನಾಗಿದೆ. ನೀರಿನ ವಾತಾವರಣ ಹೇವನಾಗಿದೆ. ನೀವು ಲೈಕ್ ಮಾಡಿ ಶೇರ್ ಮಾಡೋದ್ರಿಂದ ಇಲ್ಲಿ ಏರಿಯಾದಲ್ಲೆಲ್ಲ ನಿಮ್ಗೆ ಪೊಲ್ಯೂಷನ್ ಇಲ್ಲ. ಒಳ್ಳೆ ಆರೋಗ್ಯ ಅಂತೂ 100% ಗ್ಯಾರಂಟಿ. ಆರೋಗ್ಯದ ಬಗ್ಗೆ ಮಾತ್ರ 2 ಮಾತಿಲ್ಲ ಸ್ನೇಹಿತರೆ. ಸುತ್ತಮುತ್ತ ನಿಮ್ಗೆ ತುಂಬ ಚೆನ್ನಾಗಿದೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.